ಎರಡನೇದಾಗಿ ಡಿಲಿಮಿಟೇಷನ್ ಬಗ್ಗೆ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಜನರಿಗೆ ತಪ್ಪು ದಾರಿಗೆ ಎಳೆಯುವಂತ, ಜನರನ್ನ ದಕ್ಷಿಣ ಮತ್ತು ಉತ್ತರ ಅಂತ ಡಿವೈಡ್ ಮಾಡುವಂತ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ. ನಾ ಕೇಳುದು, ಉತ್ತರಕ್ಕೆ ಸ್ಟೇಟ್ಗಳು ಈಗ 24%, ದಕ್ಷಿಣಕ್ಕೆ 24%, ಉತ್ತರಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ನಾನು ಕೇಳೋದು, 1973ರಲ್ಲಿ 543 ಸೀಟುಗಳ ಪೈಕಿ ಟೋಟಲ್ ಸೌತ್ ಶೇರು ಅವಾಗೂ 24% ಇತ್ತು. ನಾರ್ತ್ ಶೇರಿಗೆ ಎಷ್ಟಿದೆ ಅಷ್ಟೇ ಇದೆ. 80ಕ್ಕೆ ಅವ್ರು ಹೇಳ್ತಾ ಇದ್ದಾರೆ, 80ಕ್ಕೆ 50% ಆಡ್ ಮಾಡಿದ್ರೆ 120 ಆಗುತ್ತೆ. 28ಕ್ಕೆ ಟುಡೇ ಆಟ್ ಪ್ರೆಸೆಂಟ್ ಅಂದ್ರೆ ಅವ್ರು ಹೇಳ್ತಾ ಇರೋದು ಉತ್ತರ ಪ್ರದೇಶದ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. 80ಕ್ಕೆ 50% ಆಡ್ ಮಾಡಿದ್ರೆ 120 ಆಗುತ್ತೆ. ಕರ್ನಾಟಕಕ್ಕೆ 28ಕ್ಕೆ 14 ಆಡ್ ಮಾಡಿದ್ರೆ 42 ಆಗುತ್ತೆ. ನಾ ಕೇಳುದು, 80 ಮಾಡಿದಾಗ ಬುದ್ಧಿ ಬೇಕು, ಎಲ್ಲಿ ಹೋಗಿತ್ತು ನಿಮ್ಗೆ? ವಾಟ್ ಎವರ್ ದಿ ರೇಷಿಯೋ ಡಿಫರೆನ್ಸ್ 28 ಮತ್ತು 80ರ ಮಧ್ಯೆ ಏನಿದೆ ಅದು 50 ಜಾಸ್ತಿ ಆದಾಗ ಇಲ್ಲೂ 50% ಜಾಸ್ತಿ ಆಗುತ್ತೆ, ಅಲ್ಲಿ 50% ಜಾಸ್ತಿ ಆಗುತ್ತೆ. ಅಂದ್ರೆ 80 ಮಾಡಿದ್ದು ಪಂಡಿತ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ 80 ಮಾಡಿದ್ದು, ಅಥವಾ ನಾರ್ತ್ ಶೇರ್ ಏನಿದೆ ಆ ಕಾಲದಲ್ಲಿ ನಾರ್ತ್ ಶೇರ್ ಏನಿತ್ತು ಅದು ಆ ಕಾಲದಲ್ಲಿಯೂ ಸಹಿತ ಇವ್ರು ಹೇಳಿದ್ದು ನಮ್ದು 24% ಇದೆ ಅಂತ ಹೇಳಿ. ಆವಾಗಿನ ಕಾಲದಿಂದ ಈಗ ನಾರ್ತ್ ಇಂಡಿಯಾ ಶೇರ್ ಅಂತ ಏನಿದೆ ಆವಾಗಿನ ಕಾಲದಿಂದ ಈಗಿನ ಕಾಲದಲ್ಲಿ ಇಟ್ ಈಸ್ 34-35 ಇದೆ ಪರ್ಸೆಂಟೇಜ್. ಅಂದರೆ ನಿಮ್ಮ ಪೂರ್ವಜರು, ಕಾಂಗ್ರೆಸ್ ಪಾರ್ಟಿಯ ಪೂರ್ವಜರು ಮಾಡಿದ್ದು ಮೂರ್ಖತನನ, ಮುಠಾಳತನನ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳೇ? ಅವಾಗ 80 ಯಾಕೆ ಮಾಡಿದ್ರೆ ನೀವು? ಅವಾಗ ಬಂದಿರಲಿಲ್ಲ ನಿಮ್ಗೆ? ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ 85 ಮಾಡಿದ್ರಿ ನೀವು. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಅಲ್ಲಿ 0 ಆಗಿದೆ ಅಂತ ಉತ್ತರ ಪ್ರದೇಶದ ಅವ್ರೇನು ಹೇಳಿದ್ದಾರೆ, ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ನೀವು ಉತ್ತರದ ರಾಜ್ಯಗಳ ಕೈನು ಬಿಟ್ಬಿಟ್ಟಿದ್ದೀರ. ನಿಮ್ದಂದ್ರೆ ಅಲ್ಲಿ ನೀವು ಪೂರಾ ಸಮಾಧಿ ಮಾಡಿ, ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಸಮಾಧಿ ಮಾಡಿ ಬೆಳೆ ಬಟ್ಟೆ ಹಾಕಿ ಒಂದು ಊದು ಬತ್ತಿ ಬೆಳಗೋದು ಅಂತ. ಅಂದ್ರೆ ಆ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಪಾರ್ಟಿ ನಿಮ್ಮದಲ್ಲಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಮಿಸ್ಟರ್ ಸಿದ್ದರಾಮಯ್ಯ? ದೇಶವನ್ನ 60 ವರ್ಷಗಳ ಕಾಲ ಆಡಳಿತ ಮಾಡಿದವರು ದೇಶವನ್ನ ಡಿವೈಡ್ ಮಾಡಕ್ ಹೋಗ್ತೀರಿ. 80 ಮಾಡಿದ್ದು ಸರಿ ಇದ್ರೆ 100 ಅಕಸ್ಮಾತ್, ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಹಿಯರ್ ಟು ಡಿಸ್ಕ್ಲೋಸ್ ಎನಿ ನಂಬರ್ಸ್ ಅನ್ಲೆಸ್ ಅದರ್ವೈಸ್ ಇಟ್ ಇಸ್ ಪ್ಲೇಸ್ ಬಿಫೋರ್ ದಿ ಪಾರ್ಲಿಮೆಂಟ್. ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದ ಪ್ರಕಾರ ನಾನು ಲೆಕ್ಕ ಹೇಳ್ತಾ ಇದ್ದೇನೆ. 80ರದ್ದು 120 ಆಗತ್ತಂದ್ರೆ 28 ಇದ್ದಾಗ 85 ಮಾಡಿದ್ದೀರಿ ನೀವು. 85 ಉತ್ತರ ಪ್ರದೇಶ. ಅದು ಸರಿ ಅಂದ್ರೆ ಇದು ಸರಿ, ಅದು ತಪ್ಪು ಅಂದ್ರೆ ಇದು ತಪ್ಪು. ನಾನ್ಸೆನ್ಸ್ ಇದೆ. ದೇಶವನ್ನ ಹಿಂದೆ ಡಿವೈಡ್ ಮಾಡಕ್ ಹೊಂಟಿದೆ ಈ ಡಿ ಕೆ ಸುರೇಶ್ ಅವರು. ನಾರ್ದರ್ನ್ ಸ್ಟೇಟ್ಗಳು ಯಾವತ್ತೂ ಶೇರು ಜಾಸ್ತಿ ಇದೆ, ಪಾಪ್ಯುಲೇಷನ್ ಮೊದಲು ಜಾಸ್ತಿ ಇತ್ತು, ಈಗೂ ಜಾಸ್ತಿ. ನಾವು ಈಗಿನ ಪಾಪ್ಯುಲೇಷನ್ ಆಧಾರದ ಮೇಲೆ ನಂಬರ್ ಆಫ್ ಸೀಟ್ ಜಾಸ್ತಿ ಮಾಡಿದ್ರೆ ದೇರ್ ಮೇ ಬಿ
ಅವಾಗ ವ್ಯತ್ಯಾಸಗಳು ಆಗ್ಬೋದು ಅನ್ನುವಂತಹ ಒಂದು ಭಯ ಇದ್ದಿದ್ದಕ್ಕೆ ಇದ್ದ ಸೀಟುಗಳನ್ನು ನಾವು ಪರ್ಸೆಂಟೇಜ್ ವೈ ಶೇರ್ ಜಾಸ್ತಿ ಮಾಡ್ತೇವೆ ಟು ಅಕಾಮಡೇಟ್ 33% ಮತ್ತು ದೇಶವು ಒಂದೊಂದು ಕೆಲವೊಂದು ವಿಧಾನಸಭಾ ಕೆಲವೊಂದು ಲೋಕಸಭಾ ಕ್ಷೇತ್ರದ್ದು 40-50 ಲಕ್ಷ ಆಗಿದೆ ನಂಬರ್ ಆಫ್ ವೋಟರ್ಸ್. ಆ ಹಿನ್ನೆಲೆ ಒಳಗ ಸೀಟ್ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂಸ್ ಟು ರಿಫ್ಲೆಕ್ಟ್ 1971 ಪಾಪ್ಯುಲೇಷನ್ ಲೆವೆಲ್ಸ್ ಡ್ಯೂ ಟು ದಿ ಫ್ರೀಸ್. ಅದು ಫ್ರೀಸ್ ಆಯ್ತು. ಈಗ ನೀವು 10% ಮಾಡಿದೆ ಅಂತ ತಿಳ್ಕೊರಿ. ಸಿದ್ದರಾಮಯ್ಯನವರ ಆರ್ಗ್ಯುಮೆಂಟ್ 50% ಪಕ್ಕಕ್ಕಿಟ್ಟು ಉತ್ತರ ಪ್ರದೇಶದಲ್ಲಿ 8 ಸೀಟ್ ಆಗುತ್ತೆ, ಕರ್ನಾಟಕದಲ್ಲಿ 2 ಸೀಟ್ ಆಗುತ್ತೆ. ಅವಾಗೂ ಜಾಸ್ತಿ ಆಗುತ್ತಲ್ಲ. ಮತ್ತು ನಿಮಗೆ ಓಟ್ ಹಾಕಲ್ಲ ಅಂತಂದ್ರೆ ಎಷ್ಟು ಸಿಲಿ. ಮತ್ತು ದೇಶದಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಜಗಳ ಹಚ್ಚೋದಕ್ಕೆ ಯಾವ ರೀತಿ ಇವ್ರದ್ದು ಒಂದು ಧೋರಣೆ ಇದೆ ಅಂತಂದ್ರೆ, ನಿಮಗೆ ಅಲ್ಲಿ ಸೀಟ್ ಜಾಸ್ತಿ ಆಗಿಲ್ಲ ಅಂತಂದ್ರೆ ಈಗ ಅಲ್ಲಿ 88, ಉದಾಹರಣೆಗೆ 88 ಅಥವಾ 80 ಸೀಟ್, 80 ಸೀಟ್ದಲ್ಲಿ ನೀವು 0 ಆಗ್ತೀರಿ. ಕಾಂಗ್ರೆಸ್ 0 ಇನ್ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ ಸ್ಟೇಟ್ಸ್. ಸೀಟ್ ಜಾಸ್ತಿ ಕಮ್ಮಿ ಆಗೋದ್ರಿಂದ ವೋಟರ್ಸ್ ಮೇಲೆ ಪರಿಣಾಮ ಆಗಲ್ಲ. ಹೌ ಕ್ಯಾನ್ ಇಟ್ ಇಫೆಕ್ಟ್ ದಿ ವೋಟರ್ಸ್? ಈಗಿರೋ ವೋಟರ್ಸ್ ಈಗ 80ರಲ್ಲಿ, ಮಧ್ಯಪ್ರದೇಶದಲ್ಲಿ 40ರಲ್ಲಿ, ಬಿಹಾರದಲ್ಲಿ 40 ಎಷ್ಟೋ ಇದೆ. ಇದರಲ್ಲಿ ಎಲ್ಲವೂ ಸಹಿತ ಸೀಟ್ ಕಮ್ಮಿ ಆದರೂ ನಿಮ್ಮ ಆರ್ಗ್ಯುಮೆಂಟ್ ತಗೊಂಡ್ರೆ ಅದು ನಮಗೆ ಲಾಭ, ಸೀಟ್ ಜಾಸ್ತಿ ಆದ್ರೂ ನಮಗೆ ಲಾಭ. ಯಾಕಂದ್ರೆ ಜನ ನಮ್ಮ ಪರವಾಗಿದ್ದಾರೆ. ಇದು ಚುನಾವಣೆಯ ಈ ಉಪಚುನಾವಣೆಯ ಸಂದರ್ಭದಲ್ಲಿ ಜನರ ಭಾವನೆಗಳನ್ನ ಕೆರಳಿಸಿ ದೇಶದ ಸಮಗ್ರತೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಐ ಟೋಟಲಿ ಕಂಡೆಮ್ ದಿಸ್. ಹಾಗಾಗಿ ಹತ್ತೊಂಬತ್ತು 52 ಸೀಟ್ ಮಾಡಿದ್ರೆ 24% ಇತ್ತು ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನು ಉತ್ತರ ದಕ್ಷಿಣ ಕರ್ನಾಟಕದಲ್ಲಿತ್ತು. ಅವಾಗ 24% ಇತ್ತು. ಎಟ್ ದಿ ಟೈಮ್ ಆಫ್ ಇಂಡಿಪೆಂಡೆನ್ಸ್, when no state had a population control, still the share of southern state was 24%, and moreover in the last delimitation, ಕೊನೆಯ delimitation ದಲ್ಲಿ southern state share was 24%. 2008ರಲ್ಲಿ ಯಾರಿತ್ತು? ಬಿಜೆಪಿ ಇತ್ತ, ಕಾಂಗ್ರೆಸ್ ಇತ್ತ. ಸೋನಿಯಾ ಗಾಂಧಿ, ರಾಹುಲ್ ಬಾಬಾ, ರಿಮೋಟ್ ಕಂಟ್ರೋಲ್. ಮನಮೋಹನ್ ಸಿಂಗ್ ಪಾಪ ಅವರು ಇಸ್ ಎ ಗುಡ್ ಮ್ಯಾನ್. ನನಗೇನ ಒಬ್ಬ ಆರ್ಥಿಕ ತಜ್ಞರಾಗಿ ಒಬ್ಬ ಒಳ್ಳೆ ಮನುಷ್ಯ, ಅದರೊಳಗೆ ಏನು ನಡೀತಾ ಇರಲಿಲ್ಲ. ಇವರ ಇಬ್ರು ಕಂಟ್ರೋಲ್ ಮಾಡ್ತಿದ್ರ. ಆರ್ಡಿನೆನ್ಸ್ ಹರಿದಾಕಿದ್ರೆ ನೆನಪಿದೆ ಅಂತ ಅನ್ಕೋತೀನಿ. ಶರದ್ ಪವಾರ್, ಪ್ರಣವ್ ಮುಖರ್ಜಿ, ಮನಮೋಹನ್ ಸಿಂಗ್, ಈ ತರದ ಎಲ್ಲಾ ಪ್ರಮುಖ ಜನ ಇದ್ದಂತಹ ಕ್ಯಾಬಿನೆಟ್ಟಿನ ಡಿಸಿಷನ್ ಅನ್ನ ಹರಿದು ಹಾಕಿ ಅದನ್ನು ಇಂಪ್ಲಿಮೆಂಟ್ ಮಾಡಲಾರದಂತ ಮಾಡುವಷ್ಟು ಅಹಂಕಾರ ಮತ್ತು ಅಧಿಕಾರ ರಾಹುಲ್ ಗಾಂಧಿಗಿತ್ತು. ಅವಾಗ ತಪ್ಪಾಗಿದ್ದರೆ ಯಾಕೆ ಟಾಪ್ ಮಾಡಿಲ್ಲ 2008ದಲ್ಲಿ? ಅವಾಗ 24% ಅದ. ಯಾಕೆ ಜನರನ್ನು ಭಟ್ಕಾಯಿಸ್ತೀರಿ ನೀವು? ಜನರನ್ನ ನೀವು ನಿಮ್ಮ ಪಾಲಿಸಿ ಮುಖಾಂತರ, ನಿಮ್ಮ ಒಂದು ವರ್ಕಿಂಗ್ ಸ್ಟೈಲ್ ಚೇಂಜ್ ಮಾಡಿಸೋದ್ರ ಮೂಲಕ ರಾಜಕಾರಣದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ, ಚುನಾವಣೆ ಇದ್ದಾಗ ವಿದೇಶಕ್ಕೆ ಹೋಗುವುದಲ್ಲ. ರಾಹುಲ್ ಗಾಂಧಿ ಚುನಾವಣೆ ಇದ್ದಾಗ ಹೇಗೆ ಇವತ್ತು ನಾವೆಲ್ಲ ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು ಒಂದೊಂದು ರಾಜ್ಯದಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ನಮ್ಮ ಅಮಿತ್ ಶಾ ಅವರು, ಎಕ್ಸೆಪ್ಟ್ ಪ್ರೈಮ್ ಮಿನಿಸ್ಟರ್, ಅನೇಕ ರಾಜ್ಯದ ಮಂತ್ರಿಗಳು ಕಷ್ಟಪಡ್ತಾರೆ, ಜನರ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಎಲ್ಲಾದರೂ ಒಂದು ಕಡೆ ಆದರೂ ಸರಿಯಾಗಿ ಕೂತು ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರಾಯ್ತು, ರಾಹುಲ್ ಗಾಂಧಿ ಅವರಾಯ್ತು. ನಿಮ್ಮ ಪಾಲಿಸಿ ಅಪೀಸ್ಮೆಂಟ್ ಪಾಲಿಸಿ, ಭ್ರಷ್ಟಾಚಾರ, ಇದಕ್ಕೆ ಕೊಟ್ಟಾಗ್ಬೇಕು ನಿಮಗೆ. ಕರ್ನಾಟಕದಲ್ಲಿ ನಿಮ್ಗೆ ಅವಕಾಶ ಕೊಟ್ಟರೆ ಏನು ಮಾಡಿದ್ರಿ ನೀವು? ಒಬ್ಬರಾದ್ರೂ ಇಲ್ಲಿ ಇದ್ದವ್ರು ಯಾರಾದರೂ ಹೇಳಿ, ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಯುವ ನಿಧಿ ಬಂದಿದೆ, 5 ಗ್ಯಾರಂಟಿ ಇಂಪ್ಲಿಮೆಂಟೇಷನ್, 5 ಗ್ಯಾರಂಟಿ ಇಂಪ್ಲಿಮೆಂಟೇಷನ್, ಒಂದು ಕಾಳು ಅಕ್ಕಿ ಅನ್ನ ಭಾಗ್ಯದಲ್ಲಿ ಕೊಟ್ಟಿದ್ದಾರೆ ಹೇಳಿ. 5 kg ಅಕ್ಕಿ ಕೊಡ್ತಾ ಇರೋರು ನಾವು.
ನಾನೇ 6 ಮಂತ್ರಿ, 2,11,000 ಕೋಟಿ ರೂಪಾಯಿ ಇದೆ ನನ್ನ ಬಜೆಟ್, ನಮ್ಮ ಡಿಪಾರ್ಟ್ಮೆಂಟ್ ಬಜೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.